ಕೇಳ್ತಿರ್ತೀರಲ್ವಾ, ನೀವು ಚೀಟೇ ಮಾಡಲ್ವಾ ಹಂಗಂದ್ರೆ ಏನು ತಿನ್ನೋದಿಲ್ಲ ಹೊರಗಡೆ ಅಂತ. ನಾವು ಚೀಟ್ ಮಾಡ್ತೀವಿ, ನಾವು ಹೊರಗಡೆ ತಿಂತೀವಿ. ನನಗೂ ಕೂಡ ಕೆಲವೊಂದು ಫುಡ್ಗಳು ಹೊರಗಡೆ ತುಂಬ ಇಷ್ಟ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಕೇಕ್. ನಾರ್ಮಲ್ ಚಾಕ್ಲೇಟ್ ಕೇಕ್ ಅಂದರೆ ನನಗೂ ಶ್ರೀಗೂ ಸಖತ್ ಫೇವ್ರೇಟ್. ಸೊ ಈಗ ಜಸ್ಟ್ ಶ್ರೀ ಹೊರಗಡೆ ಹೋಗಿದ್ರು ಅಂತ ಒಂದು ಚಾಕ್ಲೇಟ್ ಕೇಕ್ ಅಂದರೆ ಅದ್ರಲ್ಲಿ ಇಬ್ಬರು ಥರದ ಮಾಡ್ಕೊಂಡು ತಿಂತಿದ್ವಿ. ಸೊ ಇದನ್ನು ತಿಂದ ಮೇಲೆ ಏನು ಮಾಡ್ತೀವಿ, ನಾವು ಒಂದು ಒಳ್ಳೆ ವರ್ಕೌಟ್ ಮಾಡ್ತೀವಿ. ಸೊ ಇಲ್ಲ ಅಂತ ಅಂದರೆ ವಾಕ್ ಹೋಗ್ತೀವಿ. ನಾವು ಇದನ್ನ ತಿಂದ್ಬಿಟ್ಟು ಬಾಡಿಯಲ್ಲಿ ಸ್ಟೋರ್ ಮಾಡ್ಕೊಳ್ಳಲ್ಲ. ಸೊ ಅದಕ್ಕೆ ನಾವು ಫಿಟ್ ಆಗಿರ್ತೀವಿ. ಸೊ ಚೀಟ್ ಮಾಡಿದವರು ಏನು ಮಾಡ್ತೀರಾ, ಹೊರಗಡೆ ಹೋಗ್ತೀರಾ, ಚೆನ್ನಾಗಿ ತಿನ್ಕೊಂಡ್ಬಿಡ್ತೀರಾ, ಮಲ್ಕೊಂಡ್ಬಿಡ್ತೀರಾ, ಅಷ್ಟೇ ಮಾಡ್ಬಿಡ್ತೀರಾ. ಇಲ್ಲ ರಾತ್ರಿ ಊಟ ತಿಂತೀರಾ, ರಾತ್ರಿ ಊಟ ಆದ್ಮೇಲೆ ನಿಮ್ಗೆ ವಾಕ್ ಮಾಡೋಕ್ಕೂ ಚಾನ್ಸಸ್ ಸಿಗಲ್ಲ, ಬಂದು ಮಲ್ಕೊಂಡ್ಬಿಡ್ತೀರಾ. ಸೊ ಆ ಥರ ಮಾಡ್ದೇನೆ ನೀವು ಏನು ತಿಂತೀರೋ ಅದನ್ನು ಎಂಜಾಯ್ ಮಾಡಿ ಫಸ್ಟ್ ಆಫ್ ಆಲ್. ದೆನ್ ಅದನ್ನು ಬರ್ನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಮೇಕ್ ಶೋರ್ ನೀವು ಏನೇ ಚೀಟ್ ಮಾಡಿದ್ರು ಅದಾದಮೇಲೆ ನಿಮ್ಮ ಬಾಡಿ ಮೂವ್ಮೆಂಟ್ ಆಗಬೇಕು. ಅಟ್ಲೀಸ್ಟ್ ಒಂದು 3-4 ಸಾವಿರ ವಾಕ್ ಮಾಡಬೇಕು. ಇಲ್ಲ ಅಂತಂದರೆ ಒಳ್ಳೆ ವರ್ಕೌಟ್ ಮಾಡಬೇಕು. ಯಾವ ಥರ ವರ್ಕೌಟ್ ಮಾಡಬೇಕಂತ ಇವತ್ತಿನ ಫ್ಯಾಟ್ ಲಾಸ್ ಸೆಷನಲ್ಲಿ ಗೊತ್ತಾಗುತ್ತೆ. 5 minutes ಎಲ್ಲ ಸೆಟಪ್ ಮಾಡ್ಕೊಂಡು ಸಿಗ್ತೀನಿ ಅಂತ. ಓಕೆ, ತಿಂದಾಯ್ತಲ್ಲ, ಕರಗ್ಸೋಣ ಇವಾಗ. ಈ ವಿಡಿಯೋನ ನೀವು ಪಕ್ಕ ಸಂಡೇ ನೋಡ್ತೀರಾ, ಯಾಕಂದ್ರೆ ನಾನು ಸಂಡೇನೆ ಪೋಸ್ಟ್ ಮಾಡೋದ್ರಿಂದ. ಸೊ ಸಂಡೇ ಯಾರ್ಯಾರು ಬಿರಿಯಾನಿ ತಿಂದ್ರಿ, ಚೆನ್ನಾಗಿ ಊಟ ಮಾಡಿದ್ರಿ, ಅವರೆಲ್ಲರೂ ಮಿಸ್ ಮಾಡದೆ ಈ ವರ್ಕೌಟ್ ಮಾಡಿ ತಿಂದಿರೋದನ್ನ ಕರಗಿಸಿ. ಆ್ಯಂಡ್ ಎಸ್, ತಿಂದ ಮೇಲೆ ಎಷ್ಟೊತ್ತು ಬಿಟ್ಟು ವರ್ಕೌಟ್ ಮಾಡ್ಬೇಕಂತ ಕೇಳ್ತೀರಾ. ಮಿನಿಮಮ್ 20 minutes ಆದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ಲೇಟ್ ಆದರೂ ಅಷ್ಟೇ ವರ್ಕ್ ಆಗಲ್ಲ. ತಕ್ಷಣ ಮಾಡಬೇಕು ಯಾವತ್ತೂ. ಬಟ್ ಕೆಲವ್ರಿಗೆ ಊಟ ಮಾಡಿದ ತಕ್ಷಣ ವಾಕ್ ಮಾಡೋಕ್ಕೆ ಕಷ್ಟನೂ ಆಗ್ಬೋದು. ಅಂಥವ್ರು ಜಸ್ಟ್ ಟೇಕ್ 20 minutes ಗ್ಯಾಪ್. ಆ ಗ್ಯಾಪಲ್ಲಿ ಮಲ್ಕೊಬಿಡಿ. 20 minutes ಗ್ಯಾಪ್ ತಗೊಂಡು ದೆನ್ ಇಮಿಡಿಯೇಟ್ ಆಗಿ ನಿಮ್ಮ ವರ್ಕೌಟ್ ಇಲ್ಲ ವಾಕ್ನ ಸ್ಟಾರ್ಟ್ ಮಾಡಿ. ಓಕೆ, ಇನ್ಮೇಲೆ ಚೀಟ್ ಮಾಡಿದ್ಮೇಲೆ ಫೀಲ್ ಆಗೋಕ್ಕಿಂತ ಬರ್ನ್ ಮಾಡಿ. ರೆಡಿ ಫಾರ್ 2 days ಫ್ಯಾಟ್ ಲಾಸ್ ಸೆಷನ್. ಸೊ ನನ್ನ ವರ್ಕೌಟ್ ಏನಿದೆ ಸಿಂಪಲ್ ಆಗಿ ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅಕಾರ್ಡಿಂಗ್ ಟು ದಿಸ್ ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು ಕೋಆರ್ಡಿನೇಷನ್ ಫ್ಯಾಟ್ ಬರ್ನ್ ಡ್ರಿಲ್ಸ್ ಅಂತ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ 10 ವೇರಿಯೇಷನ್ಸ್ ಇದೆ. ಪ್ರತಿಯೊಂದು ವೇರಿಯೇಷನ್ಸ್ ನಾವು 10 ಸೆಟ್ಸ್ ಮಾಡಬೇಕು. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮೊದಲನೇ ಕೋಆರ್ಡಿನೇಷನ್ ಡ್ರಿಲ್ ಬಂದು ಎಲ್ಬೋ ಟು ನೀ ಕ್ರಂಚಸ್ ಅಂತ. ಅದು 5 ಕೌಂಟ್ ಆ್ಯಂಡ್ 20 ಹೈ ನೀಸ್ ಅಂತ. ಇದನ್ನ 10 ಸೆಟ್ಸ್ ಮಾಡಬೇಕು. ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ನೀವು ಮಾಡೋಕ್ಕಾಗತ್ತಾ? ಆದರೆ ಕಮೆಂಟ್ ಮಾಡಿ. ಓಕೆ, ಸೊ ಇದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಫ್ರೀ ಎಕ್ಸಸೈಸ್ ಮತ್ತೆ ವಾರ್ಮ್ ಅಪ್ ಮಾಡಬೇಕು. ಸೊ ಫ್ರೀ ಎಕ್ಸಸೈಸ್ ವಾರ್ಮ್ ಅಪ್ ಅಷ್ಟೇ ಇವತ್ತು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಆಗಿ ಡಿಸೈನ್ ಮಾಡಿದ್ವಿ. ನನಗೆ ಈಸಿ ಆಕ್ಸೆಸಬಲ್ ಥರ ಇಟ್ಕೋತೀನಿ, ಪದೇ ಪದೇ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, ಮೊದಲನೇದಾಗಿ ವಾರ್ಮ್ ಅಪ್ ಎಕ್ಸಸೈಸ್ ಸ್ಕಿಪ್ಪಿಂಗ್. 1 2 3 4 5 100 ಕೌಂಟ್. ನಾನು ಕಂಟಿನ್ಯೂಸ್ 100 ಮಾಡಿದೆ. ನಿಮ್ಮ ಕೈ ಆಗಲ್ಲ ಅಂದರೆ ಗೋ ವಿತ್ 50 into 2 sets. ಓಕೆ, ನೆಕ್ಸ್ಟ್ ಒನ್ ಟೋ ಟಚ್ ಜಂಪ್ಸ್. 1 2 3 25 ಕೌಂಟ್. ಕೌಂಟ್. ನಾನು ಸ್ವಲ್ಪ ಬ್ರೇಕ್ಸ್ನ ಕಡಿಮೆ ತೊಗೊತೀನಿ. ನನಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಒಂಥರ ಮಜಾನೂ ಇರುತ್ತೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಿಮ್ಮ ಹಾರ್ಟ್ ರೇಟ್ ಪೀಕಲ್ಲೇ ಇರುತ್ತೆ ಅಲ್ವಾ, ಆವಾಗ ಫ್ಯಾಟ್ ಬರ್ನಿಂಗ್ ಕ್ಯಾಲೋರಿ ಬರ್ನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ತುಂಬ ಬ್ರೇಕ್ಸ್ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ. ತುಂಬ ಸುಸ್ತಾಗ್ತಿರೋರು ಆರಾಮಾಗಿ ತೊಗೊಳ್ಳಿ. ನೆಕ್ಸ್ಟ್ ಏನು ಗೊತ್ತಾ, 100 ಕೌಂಟ್ ಹೈ ನೀಸ್, ರನ್ನಿಂಗ್ ಹೈ ನೀಸ್.
ಓಕೆ, ನೆಕ್ಸ್ಟ್ 50 ಕೌಂಟ್. ಈಗ ಆಲ್ರೆಡಿ ನನ್ನ ಹಾರ್ಟ್ ರೇಟ್ ಪೀಕಿಗೆ ಹೋಗಿರುತ್ತೆ. ಇವತ್ತು ಸ್ಟೆಪ್ಸು ಎಲ್ಲ ತೋರಿಸ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ಈ ಥರ. ಇದಿಲ್ಲ ಅನ್ನೋರು ಜಸ್ಟ್ ವಾಕ್ ಮಾಡಿ 2 ಮಿನಿಟ್ಸ್. ಓಕೆ, ಟೈಮರ್ ಇಟ್ಕೊಳ್ಳಿ, ಆರಾಮಾಗಿ ಮಾಡಿ. ಸ್ಪೀಡಾಗಿ ಮಾಡ್ತೀನಿ ಅಂದರೆ ಮಾಡ್ಬೋದು ನೀವು ಈ ಥರ. ಸ್ಟೆಪ್ಸ್ ಇಲ್ಲ ಮನೇಲಿ, ಕಷ್ಟ ಅಂತ ಅಂದರೆ ಗೋ ವಿತ್ ವಾಕ್. ಓಕೆ, ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ಕಂಡೀಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಕ್ ಮಾಡದೆ ಯಾವತ್ತೂ ಡೈರೆಕ್ಟ್ ವರ್ಕೌಟ್ ಮಾಡಬೇಡಿ. ನಿಮ್ಮ ಬಾಡಿ ರೆಸ್ಟ್ ಮೋಡಿಂದ ಆ್ಯಕ್ಟಿವ್ ಮೋಡ್ಗೆ ಬರಬೇಕು. 1 ಮಿನಿಟ್ ಆಯಿತು, ಈಗ ಸ್ಪೀಡಪ್. ಟೂ ಮಿನಿಟ್ಸ್ ಅಲ್ವಾ, ಸ್ಲೋಗೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಬೇಕಾದ್ರೆ ಒಂದು ಎಷ್ಟಾಗುತ್ತೋ ಕೌಂಟ್ ಅಷ್ಟು ಈ ಥರ ಸ್ಪೀಡ್ ಮಾಡ್ಕೊಳ್ಳಿ. ಲಾಸ್ಟ್ 20 ಸೆಕೆಂಡ್ಸ್ ಇದೆ. ವಾಮಪ್ಪಲ್ಲೇ ಹಿಂದೆ ಹೊತ್ತು ಕರ್ಗೋಗಿರುತ್ತೆ. ಇವತ್ತು ವಾಮಪ್ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ. ಈ ಥರ ಮೇ ಬಿ ಇದುವರೆಗೂ ನೀವು ಟ್ರೈ ಮಾಡಿರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಟ್ರೈ ಮಾಡಿದರೆ ಮಾಡಿದ್ದೆ ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ರಿಲ್ಯಾಕ್ಸ್. ಇಲ್ಲಿಗೆ ನಮ್ಮ ವಾರ್ಮ್ ಎಕ್ಸಸೈಸ್ ಮುಗಿದಿದೆ. ನೆಕ್ಸ್ಟು ನಮ್ಮ ಕೋರ್ ಆ್ಯಕ್ಟಿವೇಟರ್, ಸ್ಮಾಲ್ ಬ್ರೇಕ್. ಮತ್ತು ನಾನು ಯಾವಾಗಲೂ ಹೇಳ್ತಾರೆ ಏನು ಹೇಳಿ, ಈ ಥರ ಪೀಕಲ್ಲಿದ್ದಾಗ ಹಾರ್ಟ್ ರೇಟ್ ನೀರು ಕುಡಿಬಾರ್ದು. ಐ ಥಿಂಕ್ ನೀವು ಫ್ಯಾಟ್ ಲಾಸ್ ಸೀರೀಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ. ನಿಮ್ಮ ಒಪಿನಿಯನ್ ಕೂಡ ನಂಗೆ ತಿಳಿಸ್ತಾ ಹೋಗಿ, ಸೊ ನಂಗೆ ಬೆಟರ್ ಆಗುತ್ತೆ. ಆ್ಯಂಡ್ ಕೆಲವರು ಡಂಬಲ್ ವರ್ಕೌಟ್ಸ್ ಕೇಳ್ತಿದ್ದೀರಾ. ಸ್ಪೆಸಿಫೈ ಆಗಿ ಡಂಬಲ್ ವರ್ಕೌಟ್ಸ್ ಅಂದರೆ ಏನು ಕೇಳ್ತಿದ್ದೀರಾ? ಪಾರ್ಟ್ ಬೈ ಪಾರ್ಟ್ ಕೇಳ್ತಿದ್ದೀರಾ, ಇಲ್ಲ ಯಾವ ಥರ, ಏನು ಇಂಟೆನ್ಷನ್ ನಿಮ್ಮದು ಅಂತ ಕ್ಲೀನಾಗಿ ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಕೋರ್ ಆ್ಯಕ್ಟಿವೇಟರ್ಸ್. ಪ್ರತಿಯೊಂದು ವೇರಿಯೇಷನ್ಸ್ 20-20 ಕೌಂಟ್ ಮಾಡೋಣ. ಓಕೆ, ಮೊದಲನೇದಾಗ ಆಲ್ಟರ್ನೇಟ್ ಫ್ರಂಟ್ ಕ್ರಂಚಸ್. count. Front crunches. Side crunches. High knees. Come on, cross high knees. ಅಬ್ಸರ್ವ್ ಮಾಡಿ, ಆದಷ್ಟು ನನ್ನ ಕಾಲು ಮೇಲ್ಗಡೆ ಬರ್ತಿರುತ್ತೆ. ಸೊ ಅದೇ ಥರ ಮಾಡಬೇಕು, ಆವಾಗಲೇ ಎಫೆಕ್ಟಿವ್ ಆಗಿ ಬೀಳೋದು ವರ್ಕೌಟ್ ಲೋವರ್ ಅಬ್ಡಮನ್ಗೆ. ಲಾಸ್ಟ್ ಹೈ ಕೀಸ್.
ನಾನು ವರ್ಕೌಟ್ ಈ ಥರನೇ ಸ್ಪೀಡಾಗೆ ಮಾಡೋದು. ನಾನು ಒಂದು ಬಿಟ್ಟು ಒಂದು ಆ ಥರ ಮಾಡಲ್ಲ. ಅದಕ್ಕೆ ನಮಗೆ ಫ್ಯಾಟ್ ಬರ್ನ್, ಕ್ಯಾಲೋರಿ ಬರ್ನ್ಸ್ ಜಾಸ್ತಿ ಆಗುತ್ತೆ ಕಂಪ್ಯಾರಿಟಿವ್ಲಿ ಆ್ಯಂಡ್ ಸ್ಟೆಪ್ಸ್ ಎಲ್ಲ. ಸೊ ಕೋರ್ ಆ್ಯಕ್ಟಿವೇಟೆಡ್ಸ್ ಇಲ್ಲಿಗೆ ಮುಗೀತು. ನಿಮ್ಮ ಬೆಸ್ಟ್ಗೆ, ನಿಮ್ಮ ಕೋರ್ಗೆ ಬೆಸ್ಟ್ ಎಕ್ಸಸೈಸ್. ಓಕೆ, ನೆಕ್ಸ್ಟ್ ನಮ್ಮ ಡ್ರಿಲ್ ಸ್ಟಾರ್ಟ್ ಮಾಡೋಣ. ಪಾಸೇ ಮಾಡಿಲ್ಲ. ಆಲ್ರೆಡಿ ಸುಸ್ತಾಗಿ ಹೋಗಿರ್ತೀರ ಅಂತ ಅಂದ್ಕೊತೀನಿ. ವರ್ಕೌಟ್ ಹಂಗಿರುತ್ತೆ, ಅದಕ್ಕೆ ಫಿಟ್ ಆಗಿರೋದು. ನಾವು ಎಷ್ಟೇ ತಿಂದರೂ ಚೀಟ್ ಮಾಡಿದ್ರು ಬ್ಯಾಲೆನ್ಸ್ ಆಗುತ್ತೆ. ಅಷ್ಟು ಕ್ಯಾಲರೀಸ್ ನಾವು ಬರ್ನ್ ಮಾಡ್ತೀವಿ, ನಮ್ಮ ಬಾಡಿನ ಅಷ್ಟು ಆ್ಯಕ್ಟಿವಾಗಿ ಇಟ್ಕೊತೀವಿ. ಓಕೆ, ನಾನು ಆಗಲೇ ಹೇಳ್ದಂಗೆ ಮೊದಲನೇ ಸೆಟ್ಟು 5 ಎಲ್ಬೋ ಟು ನೀ ಆ್ಯಂಡ್ 20 ಕೌಂಟ್ ಹೈ ನೀಸ್. ಎಲ್ಬೋ ಟು ನೀನು ನಿಮಗೆ ಕಂಪ್ಲೀಟ್ ಅಬ್ಡಮನ್ಗೆ ಆ್ಯಂಡ್ ಹೈ ನೀಸ್ ಕೂಡ ನಿಮಗೆ ಲೋವರ್ ಅಬ್ಡಮನ್ಗೆ ಪ್ರಾಪರಾಗಿ ಮಾಡಬೇಕಷ್ಟೆ. ರೆಡಿ ಫಾರ್ 10 sets. ಕಮ್ ಆನ್, 5 ಕೌಂಟ್ ಎಲ್ಬೋ ಟು ನೀ. 1 2 3 4 5. Now 1 2 3 4 5 6 7 8 20 count. Second set. ಅಬ್ಸರ್ವ್ ಮಾಡಿ, ನಾನು ಎಷ್ಟೇ ಸ್ಪೀಡಾಗಿ ಮಾಡಿದ್ರು ಅರ್ಧ ಬರ್ಧ ಮಾಡಲ್ಲ. ಆ ಥರನೇ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಥರ್ಡ್ ಸೆಟ್. ಫೋರ್ತ್ ಸೆಟ್. ನಿಮ್ಗೇನಾದ್ರು ಆಗಲ್ಲ ಅಂದರೆ ಬ್ರೇಕ್ ತೊಗೊಳ್ಳಿ. ನಾನು ಯೂಶಲಿ ಬ್ರೇಕ್ ತೊಗೊಳ್ಳಲ್ಲ. ಟ್ರೈ ಮಾಡಿ ಒಂದ್ಸರಿ ಬ್ರೇಕ್ ತೊಗೊಳ್ದೇನೆ, ಆ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ. ಫಿಫ್ತ್. Sixth. Seventh. Eighth. Ninth. 10th. ರಿಲ್ಯಾಕ್ಸ್. ಈ ಥರ ಕಾಂಬಿನೇಷನ್ ಸೆಟ್ಸ್ 10 ಸೆಟ್ಸ್ ಮಾಡಬೇಕು. ಅವ್ರು ಒಂದಾಯಿತು. ಓಕೆ, ನಿಮ್ಗೇನಾದರೂ ಹಾರ್ಟ್ ರೇಟ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂದರೆ ಟೇಕ್ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ. ನೋಡೋಣ ಯಾರು ಫುಲ್ ಸೆಟ್ ಮಾಡ್ತೀರಾ ಅಂತ. ನೀವು ಆಲ್ರೆಡಿ ನೋಡ್ಬೋದು ಕಂಪ್ಲೀಟ್ ಸ್ವೆಟ್ ಆಗಿದೆ. ಸೊ ಇದೇ ಥರ ಮಾಡಿದ್ರೆ ಫ್ಯಾಟ್ ಬರ್ನ್ ಕೂಡ ಆಗುತ್ತೆ. ವಿಲ್ ಗೋ ವಿತ್ ಸೆಕೆಂಡ್ ಸೆಟ್. ಟಚ್ ಡೌನ್ ಮತ್ತು ಹೈ ಐ ನೀಸ್ 5
20 ಕೌಂಟ್. 1 2 3 4 5. ಇಲ್ಲೂ ಅಷ್ಟೇ ಕೈ ಫುಲ್ ಟಚ್ ಆಗಬೇಕು. ಸೆಕೆಂಡ್ ಸೆಟ್. Third. Fourth. Fifth. Sixth. Seventh. Eighth. Ninth. Tenth. Relax. ಸೆಕೆಂಡ್ ಸೆಟ್ ಡನ್. ನೀವು ಕಂಪ್ಲೀಟಾಗಿ ಮಾಡ್ತೀರಾ ಅಂತ ಕಂಪ್ಲೀಟ್ ಒಂದು ರೆಪ್ಸು ಕೂಡ ರೆಕಾರ್ಡ್ ಮಾಡ್ತಿದ್ದೀನಿ ನಾನು. ಮಿಸ್ ಮಾಡಿದೆ, ಟ್ರೈ ಮಾಡಿ. ಅಟ್ಲೀಸ್ಟ್ ಒಬ್ಬರು ಮಾಡಿದ್ರೆ ನಂಗೆ ಫುಲ್ ಖುಷಿ ಆಗುತ್ತೆ. ಇದೇ ಥರ ನನ್ನ ಪಾಡಿಗೆ ನಾನು ರೆಕಾರ್ಡ್ ಮಾಡ್ತಿರ್ತೀನಿ. ಮೇ ಬಿ ಸಮ್ಟೈಮ್ಸ್ ಟಿ ವಿ ಹಾಕ್ಕೊಂಡು ನೋಡ್ಕೊತ ಮಾಡ್ಕೊತ ಹೋಗ್ತೀನಿ. ಯಾರಿಗೂ ವೇಟ್ ಮಾಡಲ್ಲ, ಅಯ್ಯೋ ಮೂಡಿಲ್ಲ ಆ ಥರ ಎಲ್ಲ ಯೋಚನೆ ಮಾಡಲ್ಲ. ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಮಾಡೇ ಮಾಡ್ತೀನಿ. ನೀವು ಮಾಡಿ ಎಕ್ಸಸೈಸ್, ಗೊತ್ತಾಗುತ್ತೆ ಚೇಂಜ್. ನೆಕ್ಸ್ಟು 10 sets alternate front crunches, 10 count and 20 high high knees. ಗೊತ್ತಲ್ಲ? 1 2 3 4 5 6 7 8 9 10. ಇದು 20ನೇ. Second one. Fourth one.
ನಾನು ಟ್ರೈ ಮಾಡ್ತೀನಿ, ನಾನು ಎಲ್ಬೋಯಿಂದ ಮಂಡಿನ ಟಚ್ ಮಾಡೋಕ್ಕೆ ಆ ಥರನೇ ಮಾಡಬೇಕು. ಆವಾಗಲೇ ನಿಮ್ಮ ಅಬ್ಡಮನ್ ಕಂಪ್ಲೀಟ್ ಸ್ಕ್ವೀಸ್ ಆಗೋದು. ಫಿಫ್ತ್, sixth, seventh, eight, nine, come on, last one. ಇಷ್ಟೊತ್ತರೆಗೂ ಏನು ಮಾಡಿದೆ ನಾನು, ಮೂಗಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊತಾ ಇದ್ದೆ. ವೆಲ್ ರಿಲ್ಯಾಕ್ಸಿಂಗ್ ಆ ಥರ. ಓಕೆ, ನಂಗೆ ಇಷ್ಟೊತ್ತರೆಗೂ ನೀರು ಕುಡಿಬೇಕಂತ ಕುಡ್ದಿಲ್ಲ. ನೀರು ಕುಡಿಬೇಕಂತಿದ್ರೆ ಕುಡೀರಿ. 3 ಸೆಟ್ಸ್ ಆಯಿತು. I'll start. Set 4. Come on. 1, 2, 3, 4, 5, 6, 7, 8, 9, 10. Side tuck anta 10 count and then high knees. 20. It's common. Second set. Third set. ಬಾಸ್ ಯಾಕೆ ಬಂದಿಲ್ಲ ಅಂದ್ಕೊಂಡ್ರು, ಬಂದರು. ಫೋರ್ತ್ ಒನ್. ಮಂಡಿ ಬೆಂಡ್ ಆಗಬಾರ್ದು ಈ ಎಕ್ಸಸೈಸಲ್ಲಿ, ಟೈಟಾಗಿ ಇಟ್ಕೋಬೇಕು ಲೋವರ್ ಬಾಡಿ. ಫಿಫ್ತ್ ಒನ್. ಓಕೆ, ಎಕ್ಸಸೈಸ್ ಮಾಡ್ತೀಯಪ್ಪ. Six,
7th, 8, 9, 10. ಎಲ್ಲ 10, 10, 6. 4th ಸೆಟ್ ಮುಗೀತು. ಎಷ್ಟು ನಿಮಿಷ ಹೋಗಿದೆ ವಿಡಿಯೋ ಚೆಕ್ ಮಾಡ್ತೀನಿ. ಓಕೆ, ಆಲ್ರೆಡಿ 26 ಮಿನಿಟ್ಸ್. ನೋಡೋಣ, 45 ಮಿನಿಟ್ಸ್ ಮಾಡ್ತೀನಿ ಇವತ್ತು. ಮಿಕ್ಕಿದ ವರ್ಕೌಟ್ನ ಲೈಕ್ ಪಾಸ್ ಮಾಡೋಣ. ಬಿಕಾಸ್ ಹೀಗೇನು 45 ಮಿನಿಟ್ಸ್ 1 ಅವರ್ ಎಲ್ಲ ನಿಮ್ಮ ಕೈಲಾಗುತ್ತೆ ಗೊತ್ತಿಲ್ಲ. ಬಟ್ ಈ 45 ಮಿನಿಟ್ಸ್ ನೀವು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಟೈಮ್ 1 ಅವರ್ ವರ್ಕೌಟ್ನ ಹಾಕ್ತೀನಿ. ಓಕೆ, ವಿಲ್ ಸ್ಟಾರ್ಟ್ ಸೆಟ್ 5 ಸ್ಕ್ವಾಟ್ ಜಂಪ್ಸ್ ಅಂತ. 1, 2, 3, 4, 5. 1, 2, 20 ಇದು. ಆ್ಯಂಡ್ ಸ್ಕ್ವಾಟ್ ಜಂಪ್ಸ್ ಮಾಡೋಕ್ಕಾಗದಿರೋ ನಾರ್ಮಲ್ ಸ್ಕ್ವಾಟ್ನೇ ಮಾಡಿ ಈ ಥರ. ಓಕೆ, 3, 4, 5. ಲೆಗ್ಸ್ ವರ್ಕೌಟ್ ಬೇರೆ ಮಾಡಿದ್ದೀನಿ. ಹೆವಿ ಪೇನ್ ಇದೆ ಥೈಸ್, ಬಟ್ ಸ್ಟಿಲ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್. 5, ಥರ್ಡ್ ಸೆಟ್ ಇದು. Fourth one. Fifth one. Sixth one. Seventh one. Come on, last three. Nine. Last one.
ಕೆಳಗಡೆ ತರಕಾರಿನ ಕಟ್ ಮಾಡ್ತಾರೆ, ಸ್ವಲ್ಪ ಸೌಂಡ್ ಇರುತ್ತೆ. ನಾನು ಆದಷ್ಟು ಮ್ಯೂಸಿಕ್ ಹಾಕಿರ್ತೀನಿ, ಅಡ್ಜಸ್ಟ್ ಮಾಡ್ತೀನಿ. ಫೈವ್ ವೇರಿಯೇಷನ್ಸ್ ಆಯ್ತು ಇಲ್ಲಿಗೆ. ನೋಡೋಣ, 45 ಮಿನಿಟ್ಸ್ 50 ಮಿನಿಟ್ಸ್ ರೆಕಾರ್ಡ್ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು. ಮಿಕ್ಕಿ ಸೆಟ್. ನಿಮ್ಗೆ 1 ಅವರ್ ಬೇಕಂತಂದರೆ ಕಮೆಂಟ್ ಮಾಡಿ. ಇದು ಅಷ್ಟೇ, ಸ್ಕ್ವಾಟ್ ಜಂಪ್ಸ್ ಮಾಡೋಕ್ಕಾಗದಿರೋರಿಗೆ ಸ್ಕ್ವಾಟ್ಸೇ ಮಾಡಿ, ಇಲ್ಲ 5 ಟೈಮ್ಸ್ ಸ್ಕ್ವಾಟ್ ಜಂಪ್ಸ್ ಮಾಡಿ, ಇನ್ನು 5 ಟೈಮ್ಸ್ ಸ್ಕ್ವಾಟ್ಸ್ ಮಾಡಿ. ಒಂದೇ ಸಲಿಗೆ ಆಗ್ತಾಯಿಲ್ಲ ಅಂದರೆ ಬಟ್ ವರ್ಕೌಟ್ ಇದೇ ಥರ ಮಾಡಬೇಕು, ಆಗಲೇ ನಿಮಗೆ ಫೀಲ್ ಆಗೋದು. ಕಂಟಿನ್ಯೂಸ್ ಆಗಿ ಮಾಡಿ ಇಟ್ ಇಸ್ ಟೇಕಿಂಗ್ ಆಲ್ಮೋಸ್ಟ್ 45 ಮಿನಿಟ್ಸ್ ಅಂದರೆ ಯೋಚನೆ ಮಾಡಿ. ಅದಕ್ಕೆ ಹೇಳೋದು ನಾವು ನಮ್ಮ ಹರ್ವಿಲಲ್ಲಿ ಬೇಸಿಕ್ ಸೆಷನ್ ರೇಸರ್ 30 ಅಂತ ಬರುತ್ತೆ, ಅದರಲ್ಲಿ ಈ ಪ್ರೋಗ್ರಾಮ್ನ ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಇದಕ್ಕೆ ತುಂಬ ಹಾರ್ಟ್ ರೇಟ್ ಫ್ಲಕ್ಚುಯೇಟ್ ಆಗುತ್ತೆ ಆ್ಯಂಡ್ ಅಲ್ಲಿ ಗ್ರೂಪ್ ಕ್ಲಾಸಸ್ಸಲ್ಲಿ ಇರೋರಿಗೆ ಏನಾಗ್ತಿದೆ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವು ಬೇಸಿಕ್ ಸೆಷನ್ಸ್ನ ಇನ್ಕ್ಲೂಡ್ ಮಾಡ್ತೀವಿ. ಈ ಥರ ವರ್ಕೌಟ್ಸ್ ಬೇಕಂತ ಅಂದರೆ, ಈ ಥರ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡಬೇಕಂದ್ರೆ ಗೋ ವಿತ್ ಸ್ಲಿಮ್ 90. ಮಾಡೋಣ 6th ಸೆಟ್. ಕಮಾನ್, ಐ ಥಿಂಕ್ ಐ ಹ್ಯಾವ್ ಟು ವೈಂಡ್ ಅಪ್ 8th ಸೆಟ್ಗೆ. ತುಂಬ ಅವರ್ ಆದರೂ ಪ್ರೊಸೆಸಿಂಗ್ ಆಗೋದು ಕಷ್ಟ ಆಗುತ್ತೆ. ರೆಡಿ? 1 2 3 4 5 6 7 8 9 10. Alternate toe touch turn and high end is 20. Second set. ಮಂಡಿ ಬೆಂಡ್ ಆಗಬಾರ್ದು. Third one. Fourth one. Fifth one. Sixth one. Seventh one. ಪ್ರಾಪರಾಗಿ ಕ್ರಂಚ್ ಮಾಡಬೇಕು. ನೀವು ಎಷ್ಟೇ ಸುಸ್ತಾದರೂ ವರ್ಕೌಟ್ ಬಾಡಿಗೆ ಬೀಳಲಿಲ್ಲ ಅಂದರೆ ಸುಮ್ಮನೆ ವೇಸ್ಟು. 8th one. Ninth one. ಜಾಸ್ತಿ ಕೌಂಟ್ ಮಾಡಿದೆ, 10 ಮಾಡಿ. And last one.
ಆ್ಯಂಡ್ ರಿಲ್ಯಾಕ್ಸ್. ಇಲ್ಲಿಗೆ ನಾನು 5 ಸೆಟ್ಸ್ ಅಲ್ಲ 6 ಸೆಟ್ಸ್ ಆಯಿತು. 7, 8 ಮಾಡಿ ವಿ ವೈಂಡ್ ಅಪ್ ದ ಡೇ. ನಾನು 9, 10 ಮಾಡ್ತೀನಿ ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಾಡ್ತೀನಿ ಅಂತಂದರೆ ಕಮೆಂಟ್ ಮಾಡಿ, ನಾನು ಫುಲ್ ವಿಡಿಯೋ ಹಾಕ್ತೀನಿ. ಓಕೆ, ಸ್ವಲ್ಪ ನೀರು ಕುಡಿಯೋಣ. ಫುಲ್ ಕಂಪ್ಲೀಟ್ ಟೀ ಶರ್ಟ್ ನನ್ನ ಬೆಟ್ಟ ಹೋಗಿದೆ ಆಲ್ರೆಡಿ. ನೆಕ್ಸ್ಟ್ ಒನ್ 10 ಫ್ರಂಟ್ crunches and 10-20 high high knees. 10 front crunches, 20 high high knees. Second set. ಆಗಲೇ ಆಲ್ಟರ್ನೇಟ್ ಮಾಡಿದೆ ಅನಿಸ್ತಲ್ಲ. ಥರ್ಡ್ ಒನ್. ಫೋರ್ತ್ ಒನ್. Fifth one. Sixth one. Seven. Eight. Nine. Ten. Seventh set done. ಎಷ್ಟು ನಿಮಿಷ ಆಯಿತು ವಿಡಿಯೋ ನೋಡೋಣ. ಅನ್ಕಟ್ ಅಂದರೆ ಕಟ್ ಹಾಕದೆ ಬರೋದ್ರಿಂದ ರೆಸ್ಪೇಸ್ ಎಲ್ಲ ಕನ್ಸಿಡರ್ ಆಗೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ ಅಂತ ಅಷ್ಟೇ. ಆಲ್ಮೋಸ್ಟ್ 39 ಮಿನಿಟ್ಸ್ ಆಗಿದೆ. 8 ಮಾಡಿ ವೈಂಡ್ ಅಪ್ ಮಾಡೋಣ. ಆಯ್ನು ತುಂಬ ಸುಸ್ತಾಗ್ಬಿಟ್ಟಿರ್ತೀರ, ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ಫ್ಯಾಟ್ ಲಾಸ್ ಆಗ್ತಾಯಿಲ್ಲ, ಸಣ್ಣ ಆಗ್ತಿಲ್ಲ ಅಂತಿರ್ತಿರಲ್ಲ. ಇಂಥ ವರ್ಕೌಟ್ಸ್ ಮಾಡಿ ಕರೆಕ್ಟಾಗಿ ತಿನ್ನಿ, ಏನಕ್ಕಾಗಲ್ಲ, ಆಗುತ್ತೆ, ಮಾಡಬೇಕಷ್ಟೇ. ನಾವು ಸುಮ್ಮನೆ ಹೋಗಿ ಜಿಮ್ಮಲ್ಲಿ ಥ್ರೆಡ್ಮಿಲು ಇಲ್ಲ ಮನೇಲಿ ಥ್ರೆಡ್ಮಿಲ್ ಇಲ್ಲ ವಾಕ್ ಹೋಗ್ತೀನಿ ಅಂತ ಹರಟೆ ಉಟ್ಕೊಂಡು ರೋಡಲ್ಲಿ ಹೋಗಿ ಕರೆಕ್ಟಾಗಿ ವಾಕ್ ಸ್ಪೀಡು ಮೇಂಟೈನ್ ಮಾಡಿದ್ರೆ ಬೇರೆಯವ್ರ ಮನೆ ಟಾಪಿಕ್ಸ್ ಎಲ್ಲ ಮಾತಾಡ್ಕೊಂಡು ಬಿಟ್ಬಿಟ್ಟು ಕರೆಕ್ಟಾಗಿ
30-40 ಮಿನಿಟ್ಸ್ ನಿಮ್ಮ ಬಾಡಿನ ಡೈಲಿ ಅಟ್ಲೀಸ್ಟ್ ವೀಕ್ಲಿ 5 ಡೇಸ್ ಮಾಡಿ 100% ವೆಯ್ಟ್ ಲಾಸ್ ಆಗ್ತೀರಾ. ಓಕೆ, ವಿಲ್ ಗೋ ವಿತ್ 8 ಸೆಟ್. ಕಮ್ ಆನ್, ಟ್ವಿಸ್ಟ್, ಲಾಕ್, 10 ಕೌಂಟ್. ಇದು 20, ಸಾರಿ, ಹೈಯಿಂಗ್. ಟ್ವಿಸ್ಟರ್ 10, ಹೈ ಏನಿಸ್ 20. ಟ್ವಿಸ್ಟರ್ ಮಾಡಬೇಕಾದ್ರೆ ಮೇಯ್ನು ನಿಮ್ಮ ಕಾಲು ಗ್ರಿಪ್ಪಲ್ಲಿ ಇಟ್ಕೋಬೇಕು, ಫ್ರೀ ಬಿಡಬಾರ್ದು ಕೆಳಗಡೆ. ಥರ್ಡ್ ಸೆಟ್. Fourth one. Fifth one. Sixth. Seventh. Eighth. Ninth. The last one. ರಿಲ್ಯಾಕ್ಸ್. ಸೊ ಇಲ್ಲಿಗೆ ನಾವು 8 ಸೆಟ್ ಮುಗಿಸಿದ್ದೀವಿ. 9th ಇನ್ನು 10th ಅಂತ 2 ಎಕ್ಸಸೈಸ್ ಇದೆ, ಬಟ್ ವಿಡಿಯೋ ಲೆಂತ್ ಆಗೋದ್ರಿಂದ ಆ್ಯಂಡ್ 45 ಮಿನಿಟ್ಸ್ ಮಾಡೋ ಅಷ್ಟರಲ್ಲಿ ನೀವು 1.5 ಗಂಟೆ ತೊಗೊತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಸಾಕು ಇವತ್ತಿಗೆ. ಇನ್ ಕೇಸ್ ನಾನು ಮಾಡ್ತೀನಿ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ ಇವತ್ತಿನ ವರ್ಕೌಟ್ಸ್ ಏನು ಕಂಪ್ಲೀಟಾಗಿ ಮಾಡಿದ್ವಿ ಅಂತ. ಸೊ ನೋಡಿಕೊಂಡು ಇನ್ನೂ 2 ಸೆಟ್ ಕಂಪ್ಲೀಟ್ ಮಾಡೋಂಗಿದ್ರೆ ಆರಾಮಾಗಿ ಮಾಡ್ಕೊಳ್ಳಿ. ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಎಷ್ಟು ನಿಮಿಷಕ್ಕೆ ಮುಗಿಸಿದ್ರಿ ನೀವು ಅಂತ. ಆ್ಯಂಡ್ ನಾನು ಆಗಲೇ ಕೇಳಿದ್ನಲ್ಲ, ಇನ್ ಕೇಸ್ ನಿಮಗೆ ಡಂಬಲ್ಸ್ ವರ್ಕೌಟ್ ಬೇಕಂದರೆ ಯಾವ ಥರ ವರ್ಕೌಟ್ ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲಾಗಿ ಇನ್ಫಾರ್ಮ್ ಮಾಡಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಮಿಸ್ ಮಾಡಿದೆ ತಿಂದಿರೋದನ್ನ ಈ ಥರ ಕರಗಿಸಿ ಒಂದು ದಿನ ಚೀಟ್ ಮಾಡಿದ್ರೆ ಏನಾಗಲ್ಲ. ಹಂಗಂತ ಡೈಲಿ ಚೀಟ್ ಮಾಡಿ ಡೈಲಿ ವರ್ಕೌಟ್ ಮಾಡ್ತಿದ್ರೆ ಸೇಮ್ ಬಾಡಿ ವೆಯ್ಟ್ ಮೇಂಟೈನ್ ಆಗುತ್ತೆ, ವೆಯ್ಟ್ ಲಾಸ್ ಆಗೋಲ್ಲ. ಸೊ ಯಾವಾಗ ಚೀಟ್ ಮಾಡ್ತಿರೋ ಅವಾಗ ಮಿಸ್ ಮಾಡಿದೆ ವರ್ಕೌಟ್ ಮಾಡಿ. ತುಂಬ ತಿನ್ಬೇಕು ಅನಿಸ್ತದೆ ಅಂತ ತಿಂದುಬಿಟ್ಟು ವಾಕ್, ವರ್ಕೌಟ್ ಈ ಥರ ಏನಾದರೂ ಮಾಡಿ ಅದನ್ನು ಬರ್ನ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊತಾರೆ, ವರ್ಕೌಟ್ ಮಾಡಬೇಕಂತ ಇಷ್ಟೇ ಶೇರ್ ಮಾಡಿ, ಅವರು ಕೂಡ ಮಾಡಲಿ. ಆ್ಯಂಡ್ ನೀವು ಕೂಡ ಮಿಸ್ ಮಾಡದೆ ಫಾಲೋ ಮಾಡಿ. ಓಕೆ ಗಾಯ್ಸ್, ಸಿ ಯು ಟುಮಾರೋ. ಬಾಯ್.